Hey guys, welcome back to my channel Soulful Dano. ಇವತ್ತಿನ ಟಾಪಿಕ್ ಬಂದು ಸ್ಕಾರ್ಪಿಯೋ ಎನರ್ಜಿದು ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನಾದರೂ ಸ್ವಲ್ಪ ರೆಸನೇಟ್ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡೋಣ ಸ್ಕಾರ್ಪಿಯೋ ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ ಹೇಗಿದೆ ಅಂತ. ಗೈಸ್, ಇಲ್ಲಿ ಸಮ್ವನ್ ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು, ಇಲ್ಲಿ ಸ್ಟಕ್ ಆಗಿದ್ದೀರಾ. ಮತ್ತೆ ನಿಮ್ಮಿಬ್ರಲ್ಲಿ ಒಬ್ರು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ ಈ ರಿಲೇಶನ್ಶಿಪ್ ಬೇಕು ಅನ್ನೋ ಥರ. ಇದು ಲವ್ ಲೈಫ್ ಆಗಿರೋದ್ರಿಂದ ರಿಲೇಶನ್ಶಿಪ್ ಅಂತಾನೆ ತಗೋತೀನಿ. ಬಟ್ ಇನ್ ದಿ ಪಾಸ್ಟ್ ಒಂದು ಸ್ವಲ್ಪ ದಿನ ಹಿಂದೆ ಇಲ್ಲಿ ಒಂದು ಸಡನ್ ಆಗಿ ಗೊತ್ತಿಲ್ದಿರ ಒಂದು ಜಗಳ ಆಗಿರ್ಬೋದು, ಒಂದು ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಒಂದು ಜಗಳನೇ ಅದು ನಿಮ್ಗೆ ಗೊತ್ತಿಲ್ದಿರಾನೇ ಆಗೋಗಿದೆ. ಬಟ್ ಅದಕ್ಕೇನೆ ಆ ವ್ಯಕ್ತಿ ನೀವು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಒಂದು ಟೂ ಸಿಚುವೇಶನ್ ಅಲ್ಲಿ ಡಿಸೈಡ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಒಂದು ನೀವು ಅಥವಾ ಅನದರ್ ಪರ್ಸನ್ ಆರ್ ಎಲ್ಸ್ ಕೆಲಸ, ವರ್ಕ್, ಒಂದು ಟೂ ಸಿಚುವೇಶನ್ ಇಲ್ಲಿ ಪ್ಲೇ ಆಗ್ತಾ ಇದೆ. ಆ ಪರ್ಸನ್ಗೆ ನಿಮ್ಮ ಮೇಲೆ ಎಮೋಷನ್ಸ್, ಡೀಪ್ ಫೀಲಿಂಗ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಬಟ್ ಸ್ಟಿಲ್ ಅವ್ರು ಅದನ್ನ ತೋರಿಸ್ಕೊಳ್ತಾ ಇಲ್ಲ ನಿಮಗೆ. ಬಟ್ ಇನ್ನೊಂದು ಏನಂತಂದ್ರೆ, ಅವರು ಈ ಟೂ ಸಿಚುವೇಶನ್ಸ್ ಏನಿದೆ ಅಂತಂದ್ರೆ, ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆ ಅವರು ನೋಡ್ತಾ ಇದ್ದಾರೆ. ಬಟ್ ಆ ಮಧ್ಯದಲ್ಲಿ ನೀವು ಸಹ ಬೇಕು ಅಂತ ಅವರು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಪರ್ಸನ್ ಅವರು ವರ್ಕಲ್ಲಿ ಬ್ಯುಸಿ ಇದ್ದಾರೆ, ಇಲ್ಲ ವರ್ಕ್ಗೆ ಸ್ಟಕ್ ಆಗಿದ್ದಾರೆ, ಅಥವಾ ನಿಮಗೆ ಸ್ಟಕ್ ಆಗಿದ್ದಾರೋ ನೋಡಿ. ಮೇ ಬಿ ಅವ್ರ ವರ್ಕ್ ಕಡೆ, ಅವ್ರ ಲೈಫಲ್ಲಿ ಅವ್ರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಅಲ್ಲೇ ಸ್ಟಕ್ ಆಗಿದ್ದಾರೆ, ವರ್ಕ್ಗೆ ಸ್ಟಕ್ ಆಗಿದ್ದಾರೆ. ಬಟ್ ಅವರು ನಿಮ್ಮ ಹತ್ರ ಮುಂದೆ ಬರ್ತೀರಾ, ಅವ್ರ ಹಿಂದೆನೆ ಕೂತು ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ದಾರೆ, ನೀವು ಬೇಕು 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 ಅನ್ನೋ ಥರ. ಕ್ಲಾರಿಫೈ ಮಾಡೋಣ ಕಾರ್ಡ್ಸ್. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್ ಫಾರ್ ಸ್ಕಾರ್ಪಿಯೋ.